ಯಾರು ವಿನ್ನರು, ಯಾರು ರನ್ನರು, ಯಾವ್ಯಾವ ಪ್ಲೇಸ್ ಅನ್ನು ಯಾರ್ಯಾರು ಪಡ್ಕೊಂಡಿದ್ದಾರೆ ಅದೆಲ್ಲ ಈಗ ಗೊತ್ತಾಗಿದೆ. ಸದ್ಯಕ್ಕೆ 5ನೇ ಪ್ಲೇಸ್ ಅಲ್ಲಿ ಇದ್ದಂತಹ ರಘು ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರ ಮಾತುಗಳನ್ನ ಕೇಳಬೇಕು ಅಂತ ತುಂಬಾ ಜನ ಕಾತುರದಿಂದ ಕಾಯ್ತಾ ಇದ್ರು. ಸದ್ಯಕ್ಕೆ ಪವರ್ ಟಿವಿ ಕೈಗೆ ಸಿಕ್ಕಿದ್ದಾರೆ, ಮಾತಾಡ್ಸೋಣ. ಮೊದಲಿಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. 5ನೇ ಸ್ಥಾನದ ಸಿಕ್ಕಿದೆ ಅಂತ ಬೇಜಾರು ಏನಾದ್ರೂ ಇದೆಯಾ? ಡಿಸಪಾಯಿಂಟ್ಮೆಂಟ್ ಇದೆ. ಟಾಪ್ 2 ಇಲ್ಲ ಟಾಪ್ 3 ಅಲ್ಲಿ ಬರ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಒಂದ್ ಕಡೆ ಎಕ್ಸೈಟೆಡ್, ಯಾಕೆಂದ್ರೆ 4th ವೀಕ್ ಅಲ್ಲಿ ಬಂದಿದ್ ನಾನು ಅಂಡ್ ಕೊನೆ ತನಕ ಟ್ರಾವೆಲ್ ಮಾಡಿದೆ. ಅಂಡ್ ಕಿಚ್ಚ ಸುದೀಪ್ ಅವರು ನನ್ನ ವಿಟಿ ತೋರಿಸಿ ಇದ್ರೆ ರಘು ಅವ್ರ ತರ ಇರ್ಬೇಕು, ಅವ್ರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ನಂಗೆ ಶೋ ವಿನ್ ಆದಂಗೆ ಅನಿಸ್ತು. ನಮ್ಮ ಫ್ಯಾಮಿಲಿನೆಲ್ಲ ಮೇಲ್ ಕರೆಸ್ತಾರೆ ಅಂಡ್ ಹಗ್ ಮಾಡಿ ತುಂಬಾ ಚೆನ್ನಾಗಿ ಆಡಿದೆ ಅಂದ್ರು. ನಂಗೆ ಅದೇ ಒಂದು ವಿನ್ನಿಂಗ್ ಮೂಮೆಂಟ್ ಅಂತ ಅನಿಸ್ತು ಲೈಫ್ ಅಲ್ಲಿ. ಅಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಟಾಪ್ 6 ಅಲ್ಲಿ ಬಂದ್ರೆ ಅದು ವಿನ್ ಆದಾಗೆ ಅನ್ನುವಂಥದ್ದು ಹೊರಗಡೆ ಮಾತಿತ್ತು. ಯಾರು ಟಾಪ್ 6 ಅಲ್ಲಿ ಇದ್ದಾರೋ ಅವರೆಲ್ಲ ವಿನ್ ಆಗಿದ್ದಾರೆ ಅನ್ನುವಂತ ಮಾತುಗಳು ನಾವು ಅಭಿಮಾನಿಗಳಿಂದ ಕೇಳಿದೀವಿ. ಸೊ ಒಂದು ಕಡೆ ಎಷ್ಟು ಖುಷಿ ಆಗ್ತದೆ, ಯಾಕಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದು ಟಾಪ್ 5 ತನಕ ನಿಲ್ತೀನಿ ಅನ್ನೋದು ಅದು ಯಾರು ಆ ತರ ಅನ್ಕೊಂಡಿರಲ್ಲ. ಬಟ್ ರಘು ಅವರು ಆ ಪ್ಲೇಸ್ ಅಲ್ಲಿ ಬಂದು ನಿಂತಾಗ ಅದು ಬೇರೆ ತರ ಅದರ ಅಂದ್ರೆ ಪೋಟ್ರೆ ಆಗಿ ಹೋಗುತ್ತೆ. ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ಬರ್ತಾರೆ ಅಲ್ಲಿಗೆ ಅಂತ. ಇದ್ರ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ಟಾಪ್ 6 ಬಂದಿದ್ದೀನಿ. ನಂಗೆ ಫಸ್ಟ್ ಪೊಸಿಷನ್ ಬಂದಿಲ್ಲ, ಸೆಕೆಂಡ್ ಜಸ್ಟ್ ಎ ನಂಬರ್ ಅಂತ ಅನಿಸ್ತು ನನಗೆ. ಯಾಕಂದ್ರೆ ಇವಾಗ ಒಂದು 5 ಜನ ಇದ್ದಾಗ ಅವ್ರ ನಂಬರ್ 1 ನಂಬರ್ 2 ಒಂದು ವೋಟ್ ಇಂದ ಡಿಸೈಡ್ ಮಾಡ್ತಾರೆ. ಬಟ್ ಆ ಒಂದು ಪೊಸಿಷನ್ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಡಿಸಪಾಯಿಂಟ್ಮೆಂಟ್ ಯಾವ ಮನುಷ್ಯಂಗಿರಲ್ಲ ಹೇಳಿ, ಎಲ್ಲಾರ್ಗು ಫಸ್ಟ್ ಬರ್ಬೇಕು ಅಂತ ಇರುತ್ತೆ. ಬಟ್ ಅಲ್ಲಿ ತನಕ ಬಂದಿದ್ದೀನಿ ಅಂಡ್ ಎಂಟೈರ್ ಕರ್ನಾಟಕ ಜನತೆ ನನಗೆ ಅಷ್ಟು ಪ್ರೀತಿ ಕೊಟ್ಟು ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂದ್ಮೇಲೆ ಆ ಪ್ರೀತಿನೇ ಒಂದು ವಿನ್ನಿಂಗ್ ಮೂಮೆಂಟ್. ನಂಗೆ ಅಷ್ಟು ಲವ್ ಸಿಗ್ತಾ ಇದೆ. ಸೊ ಆ ಲವ್ ಸಿಕ್ಕಿದಾಗ ನೀವು ಇದನ್ನೆಲ್ಲ ಮರ್ತೋಗ್ಬಿಡ್ತೀರಾ. ನಿಮ್ಗೆ ಜಸ್ಟ್ ಎ ನಂಬರ್ ಅಂತ ಅನ್ಸುತ್ತೆ. ನನಗೆ ಆ ಸ್ಟೇಜ್ ಮೇಲೆ ನಂಗೆ ಅದು ಮುಂಚೆ ಶ್ರುತಿ ಮೇಡಮ್ ಅವ್ರು ಕರ್ಕೊಂಡು ಹೋದ್ರಲ್ಲ, ಅವಾಗ ಒಂಚೂರು ಡಿಸಪಾಯಿಂಟ್ಮೆಂಟ್ ಇತ್ತು, ಅಯ್ಯೋ 5th ಕೊಟ್ಬಿಟ್ರಲ್ಲ ಅಂತ. ಬಟ್ ಸ್ಟೇಜ್ ಮೇಲೆ ಹೋಗಿ ಆ ವಿಟಿ ನೋಡಿದ್ನಲ್ಲ, ಅವಾಗ ಎಲ್ಲ ಮರ್ತೋದೆ. ಆ ಟ್ರಾವೆಲ್, ಅಷ್ಟು 3 ತಿಂಗಳು ಟ್ರಾವೆಲ್ ಮಾಡಿದ್ದು, ಆ ಜರ್ನಿ, ಆ ಎಮೋಷನ್ಸು, ಆ ಸುದೀಪ್ ಸರ್ ನಂಗೆ ಹಗ್ ಮಾಡಿದ್ದು, ಮಾತಾಡಿದ್ದು ಎಲ್ಲ ಮರ್ತೋಗಿ ಇಷ್ಟು ಪ್ರೀತಿ ಸಿಕ್ತಲ್ಲ. ನಾನು ಬಿಗ್ ಬಾಸ್ ಶೋ ವಿನ್ ಆಗಿರೋ ಅಷ್ಟೇ ಖುಷಿ ಆಯ್ತು ನನಗೆ. ನಿಮ್ಗೊಂದು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನೀವು ಇಷ್ಟಪಡುವವರೇ ಆ ಪ್ಲೇಸ್ ಅಲ್ಲಿ ಬಂದು ನಿಂತಿದ್ದಾರೆ. ಗಿಲ್ಲಿಯನ್ನ ನೀವು ಇಷ್ಟಪಡ್ತಿದ್ದೀವಿ ಫಸ್ಟ್ ಪ್ಲೇಸು, ರಕ್ಷಿತನ ನೀವು ತಂಗಿ ತರ ಟ್ರೀಟ್ ಮಾಡ್ತಿದ್ದೀವಿ ಸೆಕೆಂಡ್ ಪ್ಲೇಸು, ನೀವು ಆ ಪ್ಲೇಸ್ ಅಲ್ಲಿ ಒಂದು 5th ಪ್ಲೇಸ್ ಅಲ್ಲಿ. ಅಶ್ವಿನಿ ಅವರಿಗೆ ನಿಮ್ಗೆ ಅಷ್ಟಕ್ಕಷ್ಟೇ ಆದ್ರೂ ಕೂಡ ಒಂದ್ ರೀತಿಯಲ್ಲಿ ನಿಮಗೆ ಅವ್ರ ಜೊತೆ ಒಂದು ನಂಟಿತ್ತು. ಸೊ ನೀವೇನ್ ಅನ್ಕೊಂಡಿದ್ದೀರಾ ಅದೇ ಆಗಿದೆ ಅನ್ಸುತ್ತೆ. ಆಕ್ಚುಲಿ ನಾವು ಯಾವಾಗೂ ಡಿಸ್ಕಸ್ ಮಾಡ್ತಾ ಇದ್ವಿ, ಗಿಲ್ಲಿ ನೀನು ರಕ್ಷಿತಾನೇ ಕಣೋ ಟಾಪ್ 3 ಬರೋದು ಅಂತ. ಅವನ್ ಬಾಯಲ್ಲೂ ಇತ್ತು, ರಕ್ಷಿತಾನು ಅದೇ ಹೇಳ್ತಾ ಇದ್ಲು, ನನ್ ಮನ್ಸಲ್ಲೂ ಅದೇ ಇತ್ತು. ಅಂಡ್ ಕೊನೆದಾಗ ಅದೇ ಆಯ್ತು. ಯಾಕೆಂದ್ರೆ ನಮ್ 3 ಜನದ್ದು ಆಲ್ಮೋಸ್ಟ್ ವ್ಯಕ್ತಿತ್ವ ಸೇಮ್ ಇತ್ತು. ಸೆಲ್ಫ್ಲೆಸ್ ಆಗಿ ಆಡ್ತಾ ಇದ್ವಿ ಅಂಡ್ ಮನೆಯಲ್ಲಿ ಜೀವಿಸ್ತಾ ಇದ್ವಿ. ಏನು ಪ್ಲಾನ್ ಮಾಡ್ತಾ ಇರ್ಲಿಲ್ಲ, ಹೆಂಗ್ ಬರುತ್ತೋ ಹಂಗ್ ತಗೊಂಡ್ ಹೋಗ್ತಾ ಇದ್ವಿ. ತುಂಬಾ ಒಂದು ಖುಷಿಯಾಗಿ ಆಟ ಆಡಿದ್ವಿ ನಾವು 3 ಜನ. ಆರಾಮಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು, ಅಡ್ಗೆ ಮಾಡ್ಕೊಂಡು, ಆಟ ಆಡ್ಕೊಂಡು, ಬೇರೆಯವ್ರ ಕಾಲು ಎಳ್ಕೊಂಡು, ಏನು ತಲೆ ಕೆಡಿಸ್ಕೊಂತ ಇರ್ಲಿಲ್ಲ. ಮೇ ಬಿ ಅದೇ ನಮ್ 3 ಜನಕ್ಕೆ ಪ್ಲಸ್ ಆಯ್ತು ಅನ್ಸತ್ತೆ. ಅಂಡ್ ನನಗ್ ತುಂಬಾ ಖುಷಿ ಆಯ್ತು ಗಿಲ್ಲಿ ವಿನ್ ಆಗಿದ್ದು. ಅವ್ನಿಗೆ ಹೇಳ್ತಾ ಇದ್ದೆ, ನೀನೇ ಕಣ ಈ ಶೋ ವಿನ್ನರು, ಏನೇನೋ ಮಾಡ್ಕೊಂಡು ಏನೋ ಆಟ ಆಡಿಲ್ಲ, ಏನೋ ಮಾಡಿಲ್ಲ, ಹಂಗೆ ಮೇಲ್ ಬಂದ್ಬಿಟ್ಟೆ ಅಂತ ರೇಗಿಸ್ತಾ ಇದ್ದೆ. ಅಂಡ್ ರಕ್ಷಿತಾದು ಅಷ್ಟೇ, ಎಲ್ಲಾರು ಅವಳು ಅಪೋಸ್ ಮಾಡೋರು, ಯಾಕಂದ್ರೆ ಅವಳು ಮಾತಾಡಕ್ಕಾಗಲ್ಲ, ಚಿಕ್ಕ ಹುಡುಗಿ ಇಲ್ಲ, ಅವಳು ತುಂಬಾ ಮೆಚೂರ್ಡ್, ತುಂಬಾ ಅರ್ಥ ಆಗತ್ತೆ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾಳೆ. ಮೇ ಬಿ ಬೇರೆ ಕಂಟೆಸ್ಟೆಂಟ್ ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ನನಗೆ ಅವಳಿಗೆ ತುಂಬಾ ಅರ್ಥ ಮಾಡ್ಕೊಂಡಿದ್ದೀನಿ. ತುಂಬಾ ಒಳ್ಳೆ ಹುಡುಗಿ ಅಂಡ್ ತುಂಬಾ ಸೆಲ್ಫ್ಲೆಸ್. ತುಂಬಾ ಖುಷಿ ಆಯ್ತು ಅವಳು ಟಾಪ್ 2 ಬಂದಿದ್ದು. ಸರ್, ನಿಮ್ಮ ವ್ಯಕ್ತಿತ್ವನೇ ಬೇರೆ, ಬಟ್ ನೀವು ಅಲ್ಲಿದ್ದ ವ್ಯಕ್ತಿತ್ವನೇ ಬೇರೆ. ನೀವೇ ಹೇಳಿದ್ರಿ ನಾನು ಹಿಂಗಿದ್ದ ಮನುಷ್ಯನೇ ಅಲ್ಲ ಅಂತ. ಸೊ ನಿಮಗೆ ಹೆಂಗ್ ಅನ್ಸುತ್ತೆ ಸರ್, ನಿಮ್ಮನ್ನ ನೀವೆಷ್ಟು ಬದಲಾಯಿಸ್ಕೊಂಡ್ರಿ ಬಿಗ್ ಬಾಸ್ಗೆ ಹೋದ್ಮೇಲೆ? ನಾನ್ ಬಿಗ್ ಬಾಸ್ ಎಂಟ್ರಿ ಆದಾಗ ಫಸ್ಟ್ ನೋಟಿಸ್ ಮಾಡಿದ್ದು, ಅಲ್ಲಿರೋರೆಲ್ಲ ಒಂದು 25-28 ಆವರೇಜ್, ನಾನು ಒಂದು 45. ನನಗೂ ಅವ್ರಿಗೂ ಒಂದು 15-16 ಇಯರ್ಸ್ ಡಿಫ್ರೆನ್ಸ್. ಅಂಡ್ ಇನ್ನೊಂದೇನು ಅಂದ್ರೆ, ನನಗೊಂದು ಫ್ಯಾಮಿಲಿ ಇದೆ, ಮಗ ಇದ್ದಾನೆ, ನನ್ನೊಂದು ಸೊಸೈಟಿಯಲ್ಲಿ ಒಂದು ಸ್ಥಾನ ಇದೆ, ಲೈಕ್ ಕೋಚ್ ಅಂತ ಮೋಟಿವೇಶನ್ ವಿಡಿಯೋಸ್ ಮಾಡ್ತಾ ಇದ್ದೆ. ಅಲ್ಲಿ ಹೋದಾಗ ಏನಾಯ್ತು, ಓಕೆ ಅವರು ಯೋಚನೆ ಮಾಡೋ ತರ ನಾನು ಯೋಚನೆ ಮಾಡೋಕ್ಕಾಗಲ್ಲ. ಮೇ ಬಿ 30 ಇಯರ್ಸ್ ಇದ್ದಾಗ ನಾನು ಅಲ್ಲೇನೋ ಹೋಗಿದ್ದಿದ್ರೆ ನೀವು ಬೇರೆ ರಘುನ್ ನೋಡ್ತಿದ್ರೇನು. ಬಟ್ ನಾನು ಹೋದಾಗ ನನ್ನ ಒಂದು ಪೊಸಿಷನ್ ಡಿಫ್ರೆಂಟ್ ಆಗಿತ್ತು. ಸೊ ಅವಾಗ ಐ ಕಾಂಟ್ ಬಿ ಚಿಕ್ಕ ಹುಡುಗನ್ ತರ ಆಡಕ್ಕಾಗಲ್ಲ. ಅಂಡ್ ಮೈ ಗೇಮ್ ಹ್ಯಾಸ್ ಟು ಬಿ ಲಿಟಲ್ ಮೆಚೂರ್ಡ್ ಆಗಿ ಯೋಚನೆ ಮಾಡಿದೆ, ಸುಮ್ನೆ ಜಗಳ ಆಡಿಲ್ಲ. ಅಂಡ್
ಇವಾಗ ಅವರು ಆಡ್ತಾರೆ ಅಂತ ನಾನು ಅದನ್ನ ನಾನು ಬೇರೆ ಮೈಂಡ್ ಸೆಟ್ ಅಲ್ಲೇ ಆಟ ಆಡ್ಕೊಂಡು ಹೋದೆ. ಸೊ ನನಗೆ ಹಂಗೆ ಅನ್ನಿಸ್ತು, ಒಂದು ವೈಸ್ ಮ್ಯಾನ್ ತರ ಆಟ ಆಡಿದೆ. ಐ ಡಿಂಟ್ ವಾಂಟೆಡ್ ಮೈ ಫ್ಯಾಮಿಲಿ ಟು ಫೀಲ್ ಬ್ಯಾಡ್. ಯಾಕಂದ್ರೆ ನಮ್ಮ ಮಗ ಸ್ಕೂಲ್ಗೆ ಹೋಗ್ತಾನೆ, ನಾನು ಅಲ್ಲಿ ಏನೋ ಮಾಡೋದು, ಅದು ನೆಗೆಟಿವ್ ಆಗೋದು, ನಮ್ಮ ಮಗಂಗೆ ಅವ್ರ ಕ್ಲಾಸಲ್ಲಿ ರೇಗ್ಸೋದು, ಅವೆಲ್ಲ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು. ಸೊ ಐ ಆಲ್ವೇಸ್ ಯೂಸ್ ಟು ಥಿಂಕ್, ನನ್ನಿಂದ ನನ್ನ ಫ್ಯಾಮಿಲಿಗೆ ಹರ್ಟ್ ಆಗ್ಬಾರ್ದು, ನನ್ನ ಮಗಂಗೆ ಹರ್ಟ್ ಆಗ್ಬಾರ್ದು, ಅವ್ನ ಫ್ಯೂಚರ್ ಹಾಳಾಗ್ಬಾರ್ದು. ನಾನಿಲ್ಲಿ ಆಟ ಆಡ್ಬೇಕು ಅಂತ ಏನೇನೋ ಮಾತಾಡೋದು, ಬೇರೆಯವ್ರ ಬಗ್ಗೆ ಇದ್ ಮಾಡೋದು, ಅದು ಇನ್ನೊಬ್ರಿಗೆ ಹರ್ಟ್ ಆಗ್ಬಾರ್ದು ಅಂತ ಒಂದು ಮೈಂಡಲ್ಲಿ ಇತ್ತು ನನಗೆ. ನೀವು ನಿಮ್ಮ ವೈಫ್ ಹೇಳ್ತಾ ಇದ್ರು ಎಲ್ಲ ಹೊಡೆದಾಕಿದ್ದಾರೆ ನನ್ನ ತಲೆ ಒಂದ್ ಬಿಟ್ಟು ಅಂತ, ಬಟ್ ಒಳಗಡೆ ಹೋದ್ಮೇಲೆ ತಾಳ್ಮೆ ಅನ್ನೋದನ್ನ ಎಷ್ಟು ಕಲ್ತ್ರಿ ನೀವು ಅಂತ? ಆಚೆ ಇದ್ದಾಗ ನಾನು ಅದನ್ನು ಹೇಳ್ತಾ ಇದ್ದೆ, ತುಂಬಾ ಟೆನ್ಷನ್ ಅಲ್ಲಿ ಇರ್ತಾ ಇದ್ದೆ. ಸ್ಟ್ರೆಸ್ಸು, EMIs, ಬಾಡಿಗೆ, ನಮ್ಮ ಲೈಫ್ನ ಎಷ್ಟು ನಾವು ಏನಪ್ಪಾ ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಆಚೆ ಇದ್ದಾಗ. ಅಂದ್ರೆ ಮನೇಲಿ ಇರೋದನ್ನೇ ಮರ್ತೋಗ್ತೀವಿ. ಮನೇಲಿ ಒಂದು ಫ್ಯಾಮಿಲಿ ಮೆಂಬರ್ ಇರ್ಬೋದು, ನಮ್ಮ ಮಗ, ಮಗಳು, ಅಪ್ಪ, ಅಮ್ಮ ಕಣ್ಮುಂದೆನೆ ಇರ್ತಾರೆ, ಬಟ್ ಅವ್ರಿಗೆ ನಾವು ಟೈಮ್ ಕೊಡಲ್ಲ. ನಾವು ಯಾವಾಗೂ ಆಚೆ ಇರೋರಿಗೆ ಟೈಮ್ ಕೊಡ್ತೀವಿ, ಮನೆಗೆ ಬಂದಾಗ ನಮ್ಮವ್ರನ್ನೇ ನಾವು ಮಾತಾಡ್ಸಲ್ಲ. ಅದು ನಂಗೆ ಅಲ್ಲಿ ರಿಯಲೈಸ್ ಆಯ್ತು. ಯಾಕೆಂದ್ರೆ ಅಲ್ಲಿದ್ದಾಗ ಮಧ್ಯದಲ್ಲಿ ಒಂದು ಲೆಟ್ರ್ ಬರುತ್ತೆ, ಬರೀ ಒಂದು ಲೆಟರ್ ಎಷ್ಟು ಎಮೋಷನ್ ಆಯ್ತು ನಮ್ಗೆ ಅಂದ್ರೆ, ನಮ್ಮ ಮನೆಯಿಂದ ಒಂದು ಲೆಟರ್ ಬಂದಿದೆ. ಯಾಕೆಂದ್ರೆ ಒಂದು ಕಾಫಿಗೆ ಜಗಳ ಆಡಿದೀವಿ, ಒಂದು ಆಲೂಗಡ್ಡೆಗೆ ಜಗಳ ಆಡಿದೀವಿ. ಸೊ ಅಷ್ಟು ಒಂದು ಜೀವ ಇಲ್ದಿದ್ದ ಐಟಮ್ಗೆ ನಾವು ಅಷ್ಟು ಜಗಳ ಆಡುವಾಗ, ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಇರ್ತಾರೆ, ಹೆಂಡತಿ, ಮಗ, ಅವ್ರಿಗೆ ನಾವ್ ಎಷ್ಟು ವ್ಯಾಲ್ಯೂ ಕೊಡಬೇಕು ಅದೊಂದು ಕಲ್ತೆ. ಮನೆಯಲ್ಲಿ ಇರೋರಿಗೆ ಫಸ್ಟ್ ವ್ಯಾಲ್ಯೂ ಕೊಡಿ, ಮನೆ ವಸ್ತುಗಳಿಗೆ ವ್ಯಾಲ್ಯೂ ಕೊಡಿ, ಆಮೇಲೆ ಬೇರೆದ್ರ ಬಗ್ಗೆ ಯೋಚನೆ ಮಾಡಿ, ಅವಾಗ ನೀವು ತುಂಬಾ ಮೇಲ್ ಬರ್ತೀರಾ ಅಂತ ಒಂದು. ಅದೇ ಕಾರಣಕ್ಕನ್ಸುತ್ತೆ ನಿಮ್ಮ ವೈಫ್ ಬರ್ಡೇ ಟೈಮ್ ಅಲ್ಲಿ ಆ ಸರ್ಪ್ರೈಸ್ ಕೊಟ್ಟಾಗ ನಿಮ್ಮ ಕಣ್ಣಲ್ಲಿ ನೀರು ಬಂದಿರೋದು ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ. ಹೌದು, ತುಂಬಾ ಎಮೋಷನಲ್ ಮೂಮೆಂಟ್ ಅದು. ಯಾಕೆಂದ್ರೆ ತುಂಬಾ ಮಿಸ್ ಮಾಡ್ಕೊಂತ ಇದ್ದೆ. ಯಾಕಂದ್ರೆ ನಾನು, ನಮ್ಮ ವೈಫು, ನಮ್ಮ ಮಗ 3 ಜನ ಇರೋದು. ನನಗೆ ನಮ್ಮ ಫ್ಯಾಮಿಲಿಯಿಂದ ಏನೋ ಒಂದು ಬ್ಯಾಕಪ್ ಇಲ್ಲ, ಸಪೋರ್ಟ್ ಇಲ್ಲ, ಏನೂ ಇಲ್ಲ. ಸೊ ಅದನ್ನ ಯಾವಾಗೂ ಮಿಸ್ ಮಾಡ್ಕೊಂತೀನಿ. ಬಟ್ ಅದನ್ನೆಲ್ಲ ಫುಲ್ಫಿಲ್ ಮಾಡಿರೋದೆ ನನಗೆ ನಮ್ಮ ಮಗ ಮತ್ತೆ ನನ್ನ ವೈಫು. ಸೊ ನನಗೊಂದು ಮನ್ಸಲ್ಲಿ ಇತ್ತು, ಯಾಕೆಂದ್ರೆ ನಂದೊಂದು ಜಿಮ್ ಇದೆ, ಬಿಸ್ನೆಸ್ ಇದೆ, ಏನಾಗ್ತಾ ಇದೆಯೋ, ವೈಫ್ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದಾಳೆ. ಯಾಕಂದ್ರೆ ನನಗೆ ಯಾರು PR ಇರ್ಲಿಲ್ಲ, ಕಾಸ್ಟ್ಯೂಮ್ಸ್ ಯಾರು ಕೊಡ್ತಿರ್ಲಿಲ್ಲ, ಎಲ್ಲ ಅವಳೇ ಮ್ಯಾನೇಜ್ ಮಾಡೋಳು. ಆಮೇಲೆ ನಮ್ಮ ಮಗ ಬಂದು ದೇವನಹಳ್ಳಿಯಲ್ಲಿ ಓದ್ತಾ ಇರೋದು ಹಾಸ್ಟೆಲಲ್ಲಿ, ಇವಳು ಮನೇಲಿ ಒಬ್ಳೇ ಇರ್ತಾಳೆ ಅನ್ನೋದೊಂದು ಭಯ ಇತ್ತು. ಬಟ್ ಶಿ ಡಿಡ್ ಅಮೇಝಿಂಗ್ ಜಾಬ್, ತುಂಬಾ ಚೆನ್ನಾಗಿ ಮಾಡಿದ್ಲು. ಅವಳು ಇರ್ಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಇಲ್ಲಿ ತನಕ ನಾನು ಬರ್ತಾನೆ ಇರ್ಲಿಲ್ಲ. ನನ್ನ ಜರ್ನಿಗೆ ಅವಳು ಕಾರಣ. ಇನ್ನೊಂದು ಗಿಲ್ಲಿ ಮತ್ತೆ ನಿಮ್ಮ ಒಂದು ಟಾಮ್ ಅಂಡ್ ಜೆರಿ ಪಾರ್ಟ್ ಏನಿತ್ತು ತುಂಬಾ ಸಿಕ್ಕಾಪಟ್ಟೆ ವೈರಲ್ ಆಗಿರೋದು, ಎಷ್ಟು ಎಂಜಾಯ್ ಮಾಡಿದ್ರಿ, ಮತ್ತೆ ನಿಮ್ಮಿಬ್ಬರ ಬಾಂಡಿಂಗ್ ಬಗ್ಗೆ? ನಾವ್ ಆಕ್ಚುಲಿ ಅದ್ ನಾನು ಆಟ ಆಡ್ಬೇಕು ಅಂತ ಅದ್ ಇರ್ಲೇ ಇರ್ಲಿಲ್ಲ. ನನಗೂ ಅವನಿಗೂ ಯಾವಾಗೂ ಒಂದು ಕಿರಿಕ್ ಆಗೋದು. ಅವನು ಊಟದ ಸಲುವಾಗಿ ಏನೋ ಜಗಳ ಆಡೋನು, ಏನೋ ಒಂದು ಆಟದ ಸಲುವಾಗಿ ನಾನು ಸುಮ್ನೆ ಕುತ್ಕೊಂಡ್ರೆ ಬಂದು ಇರಿಟೇಟ್ ಮಾಡೋದು. ಅವನಿಗೂ ನಾನಂದ್ರೆ ಇಷ್ಟ, ನನಗೂ ಅವನಂದ್ರೆ ಇಷ್ಟ. ಬಟ್ ಇಬ್ರು ಜಗಳ ಆಡ್ತಾ ಇದ್ವಿ. ಆ ಮನೇನೆ ಹಂಗೆ, ಅಲ್ಲಿ 5 ನಿಮಿಷ ಜಗಳ ಆಡ್ತೀವಿ, ನೆಕ್ಸ್ಟ್ ಮೂಮೆಂಟ್ ಫ್ರೆಂಡ್ಸ್ ಆಗ್ಬಿಡ್ತೀವಿ, ಮತ್ತೆ ಜಗಳ ಆಡ್ತೀವಿ, ಮತ್ತೆ ಫ್ರೆಂಡ್ಸ್ ಆಗ್ತೀವಿ. ಅಂದ್ರೆ ಅವ್ನ್ ಮಾತಾಡೋದು ನನ್ಗೆ ಕನೆಕ್ಟ್ ಆಗ್ತಾ ಇತ್ತು, ನಾನ್ ಮಾತಾಡೋದು ಅವನಿಗೆ ಕನೆಕ್ಟ್ ಆಗ್ತಾ ಇತ್ತು. ಸೊ ನಮ್ಮಿಬ್ರು ಸ್ಟೋರಿ ಆಲ್ಮೋಸ್ಟ್ ಒಂದೇ ಜರ್ನಿ. ನಾನು ಅವಾಗಿಂದ ಕಷ್ಟ ಪಡ್ಕೊಂಡ್ ಬಂದಿದ್ದೀನಿ, ಅವನದು ಅದೇ ಜರ್ನಿ. ಅಂದ್ರೆ ಅವನದು ಶಾರ್ಟ್ ಜರ್ನಿ, ಒಂದು 3-4 ಇಯರ್ಸ್ ಜರ್ನಿ, ನಂದು ಒಂದು 20-25 ವರ್ಷದ ಜರ್ನಿ. ಹೇಳ್ತಾ ಇದ್ರೆ ಅವನು ಹಂಗ್ ಮಾಡಿದ್ರ, ಹಿಂಗ್ ಮಾಡಿದ್ರ, ಹಿಂಗಿದ್ರ. ಆಮೇಲೆ ಮೂವೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ನನ್ನ ವರ್ಕೌಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ನನ್ನ ಎಕ್ಸ್ಪೀರಿಯನ್ಸು. ಸೊ ತುಂಬಾ ಕನೆಕ್ಟ್ ಆಗಿದ್ವಿ. ನಾನು ಬೇರೆಯವ್ರ ಜೊತೆ ಯಾವತ್ತೂ ಪರ್ಸನಲ್ ಆಗಿ ಮಾತಾಡ್ತಾ ಇರ್ಲಿಲ್ಲ. ಪರ್ಸನಲ್ ಆಗಿ ಮಾತಾಡ್ತಿದ್ದು ರಕ್ಷಿತಾ ಮತ್ತೆ ಗಿಲ್ಲಿ ಜೊತೆನೆ. ಸೊ ಆ ಕನೆಕ್ಷನ್ ತುಂಬಾ ಚೆನ್ನಾಗಿತ್ತು. ನಿಮ್ ಬಗ್ಗೆ ಒಂದು ಹಾಡು ರೆಡಿ ಆಗಿತ್ತು ಗಿಲ್ಲಿ ಮಾಡಿದ್ದನ್ನು ಕೇಳ್ಕೊಂಡ್ರೆ ಹೆಂಗ್ ಅನ್ಸ್ತು? ಕೇಳಿಸ್ಕೊಂಡೆ, ತುಂಬಾ ಖುಷಿ ಆಯ್ತು. ಅದ್ ಫನ್ನಿ ವೇ ಆಗೇ ತಗೊಂಡೆ. ಯಾಕೆಂದ್ರೆ ಒಬ್ರನ್ನ ಇಷ್ಟಪಟ್ಟಾಗ ಅವ್ರು ಏನೇ ಮಾಡೋದು ನಮ್ಗೆ ಖುಷಿ ಆಗುತ್ತೆ. ಇಷ್ಟ ಇಲ್ಲ ಅಂದ್ರೆ ನಾವು ಬೈತಾನೆ ಇರ್ತೀವಿ. ಸೊ ಗಿಲ್ಲಿ ನನ್ಗೆ ಇಷ್ಟ, ಅದು ಅವ್ನು ಏನೇ ಮಾಡೋದು ನಾನು ಫನ್ ಆಗೇ ತಗೊಂತಾ ಇದ್ದೆ. ಬಟ್ ಅವಾಗ ಒಂದೊಂದ್ಸತೆ ನನ್ಗೆ ಅವ್ನು ಹೇಳೋದು ಇಷ್ಟ ಆಗ್ತಿರ್ಲಿಲ್ಲ. ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದ, ಹಂಗೆಲ್ಲ ಹೇಳ್ಬೇಡ, ನನ್ಗೆ ಇಷ್ಟ ಆಗಲ್ಲ ಅಂತ. ಅವನಿಗೂ ಅರ್ಥ ಆಗೋದು. ಯಾಕಂದ್ರೆ ಒಂದು ಕಮಿಡಿಯನ್ ಆದಾಗ ಆ ಕಾಮಿಡಿ ಮಾಡ್ತಾ ಒಂದೊಂದು ಅವ್ರಿಗೆ ಗೊತ್ತಿಲ್ದಂಗ್ ಮಾಡ್ಬಿಡ್ತಾರೆ. ಅವ್ರು ತಪ್ಪಲ್ಲ, ಅದು ಆಗೋಗುತ್ತೆ. ಅವಾಗ ನಾವು ಅರ್ಥ ಮಾಡ್ಕೋಬೇಕು, ಏನೋ ಬೇಕಂತ ಮಾಡಿಲ್ಲ, ಅವನು ಏನೋ ಆಗೋಯ್ತು. ಅಲ್ಲೇ ಒಂದು ಸ್ಮಾಲ್ ಜಗಳ ಆಗತ್ತೆ, ಕ್ಲಾಶ್ ಆಗತ್ತೆ, ಅಲ್ಲಲ್ಲಿಗೆ ಮರ್ತೋಗ್ತಾ ಇದ್ವಿ ನಾವು. ಕಿಚ್ಚನ ಊಟ ಎಲ್ರಿಗೂ ಸಿಗಲ್ಲ, ಬಟ್ ನಿಮ್ಮ ಒಂದು ಲಕ್ ಇತ್ತು ಅನ್ಸುತ್ತೆ, ನಿಮಗೊಂದು 6 ಜನಕ್ಕೆ ಊಟ ಸಿಕ್ತು. ಅದ್ರ ಜೊತೆಗೆ ಕಿಚ್ಚನ ಚಪ್ಪಾಳೆ ಬಗ್ಗೆ ಹೇಳಿ, ಅಂದ್ರೆ ನಿಮಗೂ ಕೂಡ ಸಿಕ್ಕಿರೋದು, ಕ್ಯಾಪ್ಟನ್ ಆಗಿರೋದು, ಇದೆಲ್ಲವನ್ನ ಓವರಾಲ್ ಆಗಿ ಹೇಳಿ. ಮನೆಗೆ ಎಂಟ್ರಿ ಆದೆ, ಫಸ್ಟ್ ಟೈಮೇ ಕ್ಲಾಶ್ ಆಯ್ತು. ಒಂದು ಕ್ಯಾಪ್ಟನ್ಸಿ ಚಾನ್ಸ್ ಸಿಕ್ಕಿದಾಗ ಕ್ಯಾಪ್ಟನ್ ಆದೆ. ಮನೇಲೆಲ್ಲ ನೀವು ಸೆಲ್ಫಿಶ್ ಅದು ಇದು ಅಂತ ಹೇಳಿದ್ರು.
ನನ್ನ ಮೈಂಡಲ್ಲಿ ಇದ್ದಿದ್ದು ಅಷ್ಟೇ. ನಾನು 5 ಜನನ ಇಂಪ್ರೆಸ್ ಮಾಡೋ ಬದಲು ಕ್ಯಾಪ್ಟನ್ ಆಗಿ ಇಡೀ ಕರ್ನಾಟಕನ ಇಂಪ್ರೆಸ್ ಮಾಡೋಣ ಅಂತ ಕ್ಯಾಪ್ಟನ್ ಆಗಿ ಒಂದು ಪ್ರಿನ್ಸಿಪಲ್ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಾರೆ. ಇಡೀ ಸೀಸನ್ ಅಲ್ಲಿ 16 ವಾರದಲ್ಲಿ ಅದೇ ಬೆಸ್ಟ್ ಕಾನ್ಸೆಪ್ಟ್ ಆಗುತ್ತೆ. ಅಂಡ್ ಇಡೀ ಮನೆ ಕೈ ಎತ್ತಾರೆ ಬೆಸ್ಟ್ ಕ್ಯಾಪ್ಟನ್ ಅಂತ. ನೀವು ಇಡೀ 16 ವೀಕ್ಸ್ ನೋಡಿದ್ರು ಅಷ್ಟು ಅಪ್ರಿಸಿಯೇಷನ್ ಯಾವ ಕ್ಯಾಪ್ಟನ್ಗೂ ಸಿಕ್ಕಿಲ್ಲ. ಅಂಡ್ ಅದೇ ವಾರ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಸಖತ್ ಖುಷಿ ಆಯ್ತು. ಅಲ್ಲಿಂದ ನನ್ನ ಕಾನ್ಫಿಡೆಂಟ್ ಕೆಳಗಡೆಯಿಂದ ಫುಲ್ ಆಕಾಶ ಕೊಟ್ಟೋಯ್ತು. ಅಲ್ಲಿಂದ ನನ್ನ ಗೇಮೇ ಚೇಂಜ್ ಆಗೋಯ್ತು. ಸೊ ಅದಾದ್ಮೇಲೆ ಇನ್ನೇನ್ ಕೇಳೋದು, ಅದೇ ಕಿಚ್ಚನ ಚಪ್ಪಾಳೆ ಕ್ಯಾಪ್ಟನ್ ಆಗಿರೋದು ಊಟ ಕಿಚನ್. ಆಮೇಲೆ ಕೊನೆ ಟಾಪ್ 6 ಆಗಿದಾಗ ಸುದೀಪ್ ಸರ್ ಹೇಳ್ತಾರೆ, ಇದು ನಿಮ್ಗೆ 6 ಜನಕ್ಕೆ ಸಿಗುವ ಪ್ರಿವಿಲೇಜ್ ವೀಕ್ ಅಂತ. ಅಮೇಝಿಂಗ್ ಆಗಿತ್ತು. ಊಟ ಕಳಿಸ್ತಾರೆ, ಕಿಚ್ಚ ಸರ್ ನಮ್ಗೊಂದು ಲೆಟರ್ ಕಳಿಸ್ತಾರೆ. ಅದಾದ್ಮೇಲೆ ಒಂದು ಸ್ಮಾಲ್ ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ ಇದು ಹಾಡೆಲ್ಲ ಹಾಕ್ತಾರೆ. ನ್ಯೂ ಇಯರ್ ಇತ್ತು, ಕ್ರಿಸ್ಮಸ್ ಇತ್ತು, ಕೇಕ್ ಕಳಿಸಿದ್ರು, ಕಪ್ ಕೇಕ್ ಕಳಿಸಿದ್ರು. ಅಮೇಝಿಂಗ್ ಆಗಿತ್ತು ಆ ವೀಕ್. ವಿ ಆರ್ ದ ಲಕ್ಕಿಯೆಸ್ಟ್ ಫೆಲೋಸ್. ಆಕ್ಚುಲಿ 6 ಜನ ಕೊನೆಗಿದ್ವಲ್ಲ, ಎಲ್ಲರೂ ಅದನ್ನ ಮಿಸ್ ಮಾಡ್ಕೊಂಡ್ರು. ಬಟ್ ವಿ ಆರ್ ವೆರಿ ಲಕ್ಕಿ. ಸರ್, ಕೊನೆಯದಾಗಿ ಅಶ್ವಿನಿ ಬಗ್ಗೆ ಮತ್ತೆ ನಿಮ್ಮ ಒಂದು ವಿಚಾರವಾಗಿ ಕೂಡ ಒಂದಿಷ್ಟು ಮಾತುಗಳು ಬಂದಾಗ ನೀವು ಯಾವ ತರ ಬ್ಯಾಲೆನ್ಸ್ ಮಾಡಿದ್ರಿ? ಅಲ್ಲೂ ಕೂಡ ಫ್ಯಾಮಿಲಿ ಅನ್ನೋ ಇಂಟೆನ್ಷನ್ ಯೋಚನೆ ಮಾಡ್ತಾ ಇದ್ರಿ ಅನ್ಸುತ್ತೆ. ಹೌದು, ಖಂಡಿತ. ಯಾಕಂದ್ರೆ ಹೋಗಿದ ತಕ್ಷಣ ಅಶ್ವಿನಿ ಜೊತೆ ಖಂಡಿತ ಮನೆ ಎಂಟರ್ ಆದ ತಕ್ಷಣ ನನಗೂ ಅಶ್ವಿನಿ ಅವ್ರಿಗೂ ಒಂದು ಕ್ಲಾಶ್ ಆಗುತ್ತೆ, ಜಗಳ ಆಗುತ್ತೆ, ಮಾತುಕತೆ ಆಗುತ್ತೆ. ಅದಾದ್ಮೇಲೆ ನಮ್ಗವ್ರಿಗೂ ಮಾತಿರಲ್ಲ, ಒಂದೆರಡು ಮತ್ತೆ ಗಲಾಟೆ ಆಗತ್ತೆ. ಕಿಚನ್ ಎಲ್ಲಿ ಕನೆಕ್ಟ್ ಆಗಿದ್ದು ಅಂದ್ರೆ, ನಾನು ಅಡುಗೆ ಮಾಡ್ತಿದ್ದೆ, ಅವರು ಕಿಚನ್ಗೆ ಬರೋರು. ಅಲ್ಲೊಂದು ಸ್ಮಾಲ್ ಫ್ರೆಂಡ್ಶಿಪ್ ಆಗುತ್ತೆ. ಹೋಗ್ತಾ ಹೋಗ್ತಾ ಅವರು ಫುಲ್ಲು ಪಾಪ ಲೋ ಆಗ್ತಾರೆ. ಮತ್ತೆ ಇನ್ನೊಂದು ಜಗಳ ಆಗುತ್ತೆ. ಹಂಗ ಆಗ್ತಾ ಬರ್ತಾ ಬರ್ತಾ ಆಮೇಲೆ ಎವ್ರಿ ವೀಕೆಂಡ್ ಸುದೀಪ್ ಸರ್ ನಮ್ದು ಅವ್ರದ್ದು ಡ್ಯಾನ್ಸ್ ಮಾಡಿಸ್ತಾ ಇದ್ರು. ಅಲ್ಲೊಂದು ಕನೆಕ್ಷನ್ ಇರುತ್ತೆ. ಸೊ ಎಲ್ಲೋ ನಮ್ದು ಅವ್ರದ್ದು ಒಂದು ಒಳ್ಳೆ ಗುಡ್ ಫ್ರೆಂಡ್ಶಿಪ್ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಶಿಪ್ ಬಿಟ್ರೆ ಬೇರೆ ಏನು ಇಲ್ಲ. ಡ್ಯಾನ್ಸ್ ಮೂಮೆಂಟ್ಸ್ ಮಾತ್ರ ತುಂಬಾ ಖುಷಿ ಆಗೋದು. ಅವ್ರಿಗೂ ಎಂಜಾಯ್ ಮಾಡೋದು, ನಾವು ಎಂಜಾಯ್ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ನೈಸ್. ಕೊನೆಗೆ ಆಚೆ ಬಂದಾಗ ನಾನು ರಘುವಣ್ಣ ಕರಿತೀನಿ ನಿಮ್ನ. ನಿಮ್ಗೆ ಹೆಂಗಾರು ಕರೀರಿ, ಇಷ್ಟ ಇದ್ರೆ ಹೇಳಿ, ಮನೆಗೆ ಬರ್ತೀನಿ, ರಾಖಿನೂ ಕಟ್ಬಿಡಿ ಅಂತ ಹೇಳ್ದೆ. ಯಾಕಂದ್ರೆ ಅವ್ರಿಗೂ ಫ್ಯಾಮಿಲಿ ಇದೆ, ನಮಗೂ ಫ್ಯಾಮಿಲಿ ಇದೆ. ಸರ್, ಕೊನೆಯದಾಗಿ ನೀವು ಹೊರಗಡೆ ಬಂದಾಗಿದೆ, ನಿಮ್ ಜೀವನನ ಮುಂದೆ ನಡೆಸ್ಕೋಬೇಕಾಗತ್ತೆ. ಮುಂದಿನ ನಿಮ್ಮ ಪ್ಲಾನ್ ಏನು? ನೀವು ಒಳಗಡೆ ಹೋದ್ಮೇಲೆ ನಿಮ್ಮ ಸಿನಿಮಾ ಎಲ್ಲ ರಿಲೀಸ್ ಆಗುತ್ತೆ. ಸೊ ಒಳ್ಳೆ ನಿಮ್ಮನ್ನ ರೆಕಾಗ್ನೈಸ್ ಮಾಡಕ್ ಶುರು ಮಾಡ್ತಾರೆ. ಸೊ ಮುಂದೆ ನೀವು ಯಾವ ತರ ನಿರ್ಧಾರಗಳನ್ನ ತಗೊಂತಿದ್ದೀರಾ? ಮುಂಚೆಯಿಂದನೂ ನನ್ನ ಪ್ಲಾನ್ ಇದ್ದಿದ್ದಿದೆ. ಐ ವಾಂಟ್ ಟು ಬಿ ಎ ಬಿಗ್ಗೆಸ್ಟ್ ವಿಲನ್. ಒಂದು ಒಳ್ಳೆ ವಿಲನ್ ಆಗ್ಬೇಕು ಕರ್ನಾಟಕದಲ್ಲಿ. ಯಾಕೆಂದ್ರೆ ನನ್ಗೆ ಅವಾಗ ಒಂದು 5 years ಇಂದ ಮೂವಿ ಮಾಡ್ಕೊಂಡ್ ಬರ್ತಾನೆ ಇದ್ದೀನಿ. ಎಲ್ಲೋ ಅಷ್ಟು ರೆಕಗ್ನೇಷನ್ ಸಿಕ್ಕಿಲ್ಲ ಅಂತ ಅನಿಸ್ತು ನನಗೆ. ಅಂಡ್ ಆಲ್ ಟೈಮ್ ಫೇವ್ರೇಟ್ ನಂದೊಂದು ಪ್ಯಾಷನ್ ಇದೆ, ಒಂದು ಸ್ಮಾಲ್ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ. ಅಂಡ್ ಒಂದು ಕುಕಿಂಗ್ ಚಾನಲ್ ಓಪನ್ ಮಾಡಬೇಕು ಅಂತಾನು ಪ್ಲಾನ್ ಇದೆ. ಅಂಡ್ ಐ ವಾಂಟ್ ಟು ಬಿ ಮೈ ಸೆಲ್ಫ್. ನಾನು ಇವಾಗ ಮುಂಚೆಯಿಂದ ಏನ್ ಕ್ಯಾರಿ ಮಾಡ್ಕೊಂಡ್ ಬಂದಿದ್ದೀನೋ, ಕೋಚಿಂಗ್ ಆಗ್ಲಿ, ಮೋಟಿವೇಶನ್ ಆಗ್ಲಿ, ಅದನ್ನ ಮಾಡ್ಕೊಂಡ್ ಬರ್ತಾನೆ ಇದ್ದೀನಿ. ಅದರಿಂದಾನೇ ನಾನು ಇಲ್ಲಿ ತನಕ ಬಂದಿದ್ದು. ಅಂಡ್ ಅದರಿಂದಾನೇ ನಾನು ಬಿಗ್ ಬಾಸ್ಗೆ ಹೋಗಿದ್ದು. ಅದನ್ನ ನಾನು ಯಾವತ್ತೂ ಬಿಡಲ್ಲ. ಅಂಡ್ ಅದೇನ್ ಫೇಮ್ ಸಿಕ್ಕಿದ್ಯೋ ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ. ನನಗೆ ಗೊತ್ತು ಇಲ್ಲಿಂದ ಇನ್ನ ಮುಂದೆ ಹೋಗ್ತೀನಿ, ಇನ್ನ ನನ್ನ ಜನದ ಪ್ರೀತಿ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಡೆಫಿನೆಟ್ಲಿ ಯಾರಿಗೂ ಬೇಜಾರ ಮಾಡಲ್ಲ. ಡೆಫಿನೆಟ್ಲಿ ಐ ಡೂ ವೆಲ್. ಅಂಡ್ ಇನ್ನೇನು ನಂದು KD ಮೂವಿ ರಿಲೀಸ್ ಆಗ್ತಾ ಇದೆ, ಅದ್ರಲ್ಲೊಂದು ಆಕ್ಟ್ ಮಾಡಿದ್ದೀನಿ. ಆಮೇಲೆ ಮುದೋಳಲ್ಲಿ ಮಾಡಿದ್ದೀನಿ. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ. ಅಂಡ್ ಡೆಫಿನೆಟ್ಲಿ ಇನ್ನ ಒಳ್ಳೊಳ್ಳೆ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಮೂವೀಸ್ ಅಲ್ಲಿ. ವಿಲ್ ಸಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ನಿಮ್ ಕೈ ಸೇರ್ಲಿ. ಫ್ಯೂಚರ್ ಅಲ್ಲಿ ನೀವು ಇನ್ನಷ್ಟೇ ಎತ್ತರಕ್ಕೆ ಬೆಳೀಲಿ ಅನ್ನೋದೇ ಪವರ್ ಟಿವಿ ಆಶಯ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಘು ಅವರ ಮಾತಾಗಿತ್ತು. ಅವರು ಹೋದಂತ ಜರ್ನಿ, ಅವರಿಗಾದಂತ ಅನುಭವ ಎಲ್ಲವನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಕ್ಯಾಮರಾ ಪರ್ಸನ್ ರವಿ ಜೊತೆ ದೀಪಿಕಾ, ಪವರ್ ಟಿವಿ ಬೆಂಗಳೂರು.